ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಏನಿವತ್ತು ಇಷ್ಟೊಂದು ರೆಡಿ ಆಗಿಬಿಟ್ಟಿದಾರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ರೆಡಿ ಆಗಿದ್ದೀನಿ. ಯಾಕಂದರೆ ಇವತ್ತು ನಾನು ಏನು ಹೆಲ್ಡ್ ಮಾಡ್ತಾ ಇದ್ದೀನಿ ಪ್ರೈವೇಟ್ ಕ್ಲಾಸಸ್ ಮನೆಯಲ್ಲಿ ಮಕ್ಕಳ ಜೊತೆಯಲ್ಲಿ. ಅವ್ರ ಜೊತೆಲಿ ಇವತ್ತು ನಾನು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ eagerly waiting for my children, that means students. ತುಂಬ ಪುಟ್ಟದಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಜೊತೆಲಿ ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀವಿ. ಒಂದೇ ದಿನ 2 ಫಂಕ್ಷನ್ ಮಾಡ್ತಾ ಇದ್ದೀವಿ. ಸೊ ವೆರಿ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಬನ್ನಿ, ಹಾಗಾದರೆ ಈ ರೀತಿ ನಾನು ರೆಡಿ ಆಗಿದ್ದೀನಿ ನೋಡಿ. ಈ ಸಿಂಪಲ್ ಆಗಿ ಅಫಿಷಿಯಲ್ ಲುಕ್ ಹಾಗೂ ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡಬೇಕು. ಈ ರೀತಿ ದಟ್ ಮೀನ್ಸ್ ಅಫಿಷಿಯಲ್ ಆಗಿ ಸ್ಕೂಲ್ಸ್ ಫಂಕ್ಷನ್ಸ್, ಕಾಲೇಜಲ್ಲಿ ಏನಾದ್ರು ಫಂಕ್ಷನ್ಸ್ ನೀವು ಹೋಗಬೇಕು ಅಂದರೆ, ನೀವು ಲೆಕ್ಚರರ್ಸ್ ಅಥವಾ ಪೇರೆಂಟ್ಸ್ ಆಗಿರಬಹುದು, ಆ ಫಂಕ್ಷನ್ಸ್ಗೆ ನೀವು ಅಟೆಂಡ್ ಆಗಬೇಕು ಅಂತಂದರೆ ಈ ರೀತಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಯಾವ ರೀತಿ ಮೇಕಪ್ ಮಾಡ್ಕೋಬಹುದು ಅಂತ ಕೂಡ ನಿಮ್ಮ ಜೊತೆ ಶಾರ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಜೊತೆಲಿ ಈ ವ್ಲಾಗಲ್ಲಿ ನನ್ನ ಮಕ್ಕಳು ಒಂದು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಪ್ರಿಪರೇಷನ್ ಹೇಗಿದೆ ಅಂತಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್. ಲೆಟ್ಸ್ ಸ್ಟಾರ್ಟ್. ಕೇಸರಿ ಬಾತ್ ಮಾಡಿದಾಗ ಮನೇಲಿ ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಮಮ್ಮಿ ನಂಬರ್ 1, ಪ್ರಪಂಚದ ನಂಬರ್ 1 ಕೇಸರಿ ಬಾತ್ ನಮ್ಮ ಮಮ್ಮಿ ಮಾಡ್ತಾರೆ. ಇಡೀ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಆ ಕೇಸರಿ ಬಾತ್ನ ಮಮ್ಮಿ ಹತ್ರ ಮಾಡಿಸ್ತಾ ಇದ್ದೀನಿ. ನಾನು ಹೆಲ್ಪ್ ಮಾಡ್ತಿದ್ದೀನಿ, ಅವರು ಒಪ್ಪಿಗೆ ಬಿಟ್ಟಿಲ್ಲ. ರೆಡಿ ಆಗ್ತಾ ಇದ್ದೀನಿ. ನಿಜವಾಗಿಯೂ ತುಂಬ ಟೈಮ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನಾನು ಸಡನ್ ಆಗಿ ಪ್ರೀ ಪ್ಲಾನಿಂಗ್ ಏನೂ ಇರಲಿಲ್ಲ ಇದ್ರ ಬಗ್ಗೆ ಮಾಡಬೇಕು ಅಂತ. ಸ್ಯಾಟರ್ಡೆ ಸಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಮಕ್ಕಳೆಲ್ಲ ಫ್ರೀ ಇರ್ತಾರೆ, ಎಷ್ಟು ಜನ ಮಕ್ಕಳಿಗೆ ಇವತ್ತು ಹಾಲಿಡೇ ಇದೆ, ಸೊ ಇವತ್ತೇ ಮಾಡಬೇಡ, ಚೆನ್ನಾಗಿ ಇನ್ನೋವೇಟಿವ್ ಆಗಿ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಸಿಂಪಲ್ ಆಗಿ ಕನ್ನಡ ರಾಜ್ಯೋತ್ಸವ ಹಾಗೂ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಾನು ರೆಡಿ ಆಗ್ತೀನಿ. ಕೀಪ್ ಆನ್ ವಾಚಿಂಗ್. ಫಸ್ಟ್ ಆಫ್ ಆಲ್ ನಾನೀಗ ಫೇಸ್ ವಾಶ್ ಮಾಡಿಕೊಂಡು ಓವರ್ ಆಲ್ ಫೇಸ್ಗೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ತಾ ಇದ್ದೀನಿ. ಸನ್ಸ್ಕ್ರೀನ್ ಲೋಷನ್ ಈಸ್ ಮಸ್ಟ್ ಫಾರ್ ಎವ್ರಿ ಸ್ಕಿನ್ ಟೈಪ್ ಆ್ಯಂಡ್ ಎವ್ರಿ ಬಾಡಿ. ನೆಕ್ಸ್ಟ್ ನಾನು ಫೇಸ್ಗೆ ನನ್ನ ಹತ್ರ ಫಿಟ್ಮಿ ಮೇಕಪ್ ಫೌಂಡೇಶನ್ ಇದೆ. ನಾನು ಇದನ್ನೇ ಅಪ್ಲೈ ಮಾಡೋದು ಮೋಸ್ಟ್ ಪ್ರಾಬಬ್ಲಿ. ಇದಾದಮೇಲೆ ನಾನು ಜಸ್ಟ್ ಲೈಟಾಗಿ ಲಿಪ್ ಬಾಮ್ ಇದೆ, ಅದು ಕಣ್ಣುಗಳಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕಾಜಲ್ನ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಲಿಪ್ ಲೈನರಿಂದ ಲಿಪ್ಸ್ಗೆ ನಾನು ಜಸ್ಟ್ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ನಾನು ಟಿಂಟ್ ಮಾಡ್ಕೊಳ್ತೀನಿ. ಯಾಕಂದರೆ ಈವ್ನಿಂಗ್ ಫಂಕ್ಷನ್ ಆಗೋದ್ರಿಂದ ಸ್ವಲ್ಪ ಗ್ಲಿಟರ್ ಇರುವಂತಹ ಲಿಪ್ಸ್ಟಿಕ್ ತೊಗೊಂಡು ಟಿಂಟ್ ಮಾಡಿಕೊಂಡೆ. ನೆಕ್ಸ್ಟ್ ಮತ್ತೆ ನನ್ನ ಹತ್ರ ಟಿಂಟ್ ವಾಟರ್ ಇತ್ತು, ಇದನ್ನು ಕೂಡ ನಾನು ಜಸ್ಟ್ ಹಚ್ಕೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಂಗಿ ಹೇಳಿರೋ ಪ್ರಕಾರ ಇದು ಜಸ್ಟ್ ಮೇಕಪ್ ಮುಖಕ್ಕೂ ಕೂಡ ಹಚ್ಕೊಂಡು ಟಿಂಟ್ ಮಾಡ್ಕೋಬೋದು, ತುಂಬ ಒಳ್ಳೆ ಗ್ಲೋ ಸಿಗುತ್ತೆ ಫೇಸ್ ಚೀಕ್ಸ್ಗೆ ಅಂತಂದು. ಇಟ್ ಆ್ಯಕ್ಟ್ಸ್ ಆಸ್ ಎ ಚೀಕ್ ರೋಸ್ ಅಂತ ಹೇಳಿದಾಳೆ, ಅದಕ್ಕೆ ನಾನು ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಸಿಂಪಲಾಗಿ ಮಕ್ಕಳ ಜೊತೆ ಫಂಕ್ಷನ್ ಇರೋದ್ರಿಂದ ನಾನು ಜಾಸ್ತಿ ಏನೂ ಮಾಡ್ಕೊಳ್ಳಲ್ಲ, ಕ್ವಿಕ್ಕಾಗಿ ನನ್ನ ಮೇಕಪ್. ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ಜವಾಹರ್ಲಾಲ್ ನೆಹರೂಸ್ ಬರ್ತ್ಡೇ. ಸೊ ಹಿ ಹಿಮ್ಸೆಲ್ಫ್ declared that his birthday should be celebrated as Children's Day. What? Children's Day! Yes. So we are so glad and very thankful. Be thankful to him because he declared this day to celebrate as Children's Day. Yes, isn't it? Yes. So because without any further ado, let's start. And ಇವತ್ತು ಕನ್ನಡ ರಾಜ್ಯೋತ್ಸವ ಕೂಡ ಆಚರಣೆ ಮಾಡಬೇಕು ಅಂತ ಇದೀವಿ. ಒಂದೆರಡು ಕನ್ನಡ ಹಾಡುಗಳನ್ನ ಹಾಡಬಹುದು ಯಾರಾದ್ರೂ ಬಂದ್ರೆ, ಇಲ್ವಾದ್ರೆ ನಿಮ್ಮ ಇಷ್ಟ. ಸೊ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಧನ್ಯವಾದಗಳು ಗುರುಗಳೇ. ಹೇಳಿ ಎಸ್, ಧನ್ಯವಾದಗಳು ಮಕ್ಕಳೇ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಫಸ್ಟ್ ಸ್ಟಾರ್ಟ್ ಮಾಡಿ ಅದಾದ ನಂತರ ಚಿಲ್ಡ್ರನ್ಸ್ ಡೇ ಅಂದ್ರೆ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡೋಣ. ಓಕೆನಾ? ಡನ್? ಎಸ್. ಸೊ ಈ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ತುಂಬಾ ಸಿಂಪಲ್ ಆಗಿ ಅಚ್ಚುಕಟ್ಟಾಗಿ ಮನೇಲೆ ಮಾಡ್ತಾ ಇದೀವಿ. ಲಾಸ್ಟ್ ತುಂಬಾ ಚೆನ್ನಾಗಿತ್ತು, ಬಟ್ ಈ ವರ್ಷ ಎಲ್ಲ ಅರ್ಜೆಂಟ್ ಅಲ್ಲಿ ಆಗ್ಬಿಡ್ತು. ಸೊ ಈ ಒಂದು ಸಂದರ್ಭದಲ್ಲಿ ಐ ರಿಕ್ವೆಸ್ಟ್ ಮೈ ಸನ್ ಮಿಸ್ಟರ್ ಆಶೀರ್ವಾದ್ ಟು ಕಮ್ ಆನ್ ದ ಸ್ಟೇಜ್. ದಿಸ್ ಇಸ್ ಸ್ಮಾಲ್ ಸ್ಟೇಜ್ ಫಾರ್ ಅಸ್ ಅಂಡ್ ಪರ್ಫಾರ್ಮ್ ಇಸ್ ಸ್ಮಾಲ್ ಡೆಡಿಕೇಶನ್ ಟು ಅವರ್ ಕನ್ನಡ ಮಾತೆ. ನಮ್ಮ ಕನ್ನಡ ಮಾತೆಗೋಸ್ಕರ ಅರ್ಪಿಸಲಾಗುವಂತಹ ಒಂದು ಪುಟ್ಟ ಗೀತೆಯನ್ನ ನನ್ನ ಮಗ ಆಶೀರ್ವಾದ್ ಹಾಡ್ತಾ ಇದ್ದಾನೆ. ಸೊ ಕ್ಲಾಪ್ಸ್ ಟು ಆಶೀರ್ವಾದ್. ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ, ಮುನ್ನಡೆಯ ಕನ್ನಡದ ದಾರಿ ದೀವಿಗೆ. ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ,
ಶಾಂತಿ ಸಹನೆಯ ಬೆಳೆಸಿ ಕಾಮಕ್ರೋಧವನಳಿಸಿ ಕಾಪಾಡುತ್ತಾಯಿ. ಒಂದಾದ ದೇಶದಲ್ಲಿ ಒಂದಿ ಬಾಲದ ಸುತರ. I call Amshu, Mr. Amshu, to give a speech on Children's Day here. Please come on. Our first Prime Minister. Before he was dying, he declared himself as don't celebrate my birthday, just celebrate Children's Day. Then everybody started the Children's Day and called them Chacha Nehru. Thank you. Very good. Very good. Thank you so much, Anshu. Thank you so much, Amshu. Now, I'm going to call Niharika. I'm speaking about the Jawaharlal Nehru. Today is the birthday of Jawaharlal Nehru. He born on 14th November 1889. His father's name was Motilal Nehru, and he would like children, and children was calling him the Chacha Nehru. He died on May 27, 1964 in New Delhi. Thank you for this wonderful opportunity. Thank you. Only Kannada songs because it is included. Kannada ರಾಜ್ಯೋತ್ಸವ ಕೂಡ ಇನ್ಕ್ಲೂಡ್ ಆಗಿರೋದಕ್ಕೆ ಕನ್ನಡ ಸಾಂಗ್ಸ್ ಮಾತ್ರ. ಓಕೆನಾ? ಏನ್ ಮಾಡಿ ಚಿಲ್ಡ್ರನ್ಸ್ ಕೂಡ ಜೊತೆಗಿದ್ದೀರಲ್ಲ. ಸರಿ. ರಕ್ಕಮ್ಮ ರಾಧಾ ರಕ್ಕಮ್ಮ ಕುಣಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಕ್ಲಾಪ್ಸ್ ಕ್ಲಾಪ್ಸ್. ವೀರರಮಣಿಯ ಕಂಡು ಭೂಮಿಯ ವೀರರಾಣಿಯ ಕಲಿತೆಯ ನಾನು ಹಾಡುವೆ. ಊರೇನೆ ಅಂದರು ನೀ ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ. Program is pick and speak. Everybody should pick one chit like this, and whatever you get, you have to do that. Okay. Yes. Let me just shuffle this. Boys, I insist. Ritvik first. Ritvik. Give me. I could not see. Act like your father. ನಿಮ್ಮ ಅಪ್ಪಾಜಿ ಹೆಂಗ್ ಮಾಡ್ತಂಗ್ ಮಾಡ್ಬಿಡ್ತೀನಿ. Stand up. ಹಾ ಮಾಡ್ತೀಯಾ? ಮುಗಿಸ್ದ್ಯಾ? ಮತ್ತೆ ನಂತರ ಅಪ್ಪಾಜಿ ನೀನ್ ಜಾಣೆ ಮರಿ. ಮತ್ತೆ ನಂತರ ಅಪ್ಪಾಜಿ ಊಟ ಮಾಡಿದ್ರೆ ಕೇಳ್ತಾರ? ಊಟ ಆಯ್ತಾ ಅಂತ ಕೇಳ್ತಾರ? ಕೇಳಿ ಮತ್ತೆ. ಹಂಗಂತಾರ ಅಪ್ಪಾಜಿ. ವೆರಿ ಗುಡ್ ಟ್ರೈ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. Very always beat everybody. Say some good about your school. How are your teachers? Teachers are very strict. Nehru was born on 14th November 1889. He was the first Prime Minister of India. He liked children's children and fondly called him Chacha Nehru. His father's name was Motilal. His mother's name was Varu Rani Nehru. He has got the topic of his best friend. Speak about his best friend. My best friend in home is my cousins, means Amshu and Astu. They are very noisy and very naughty. They are really always annoying me, but they are also very nice to me. When last time I fell, but then they both helped me and then picked me up. And then, but they are very naughty. They do a lot of noise. And then if we talk about our outer friends, there is one friend, he was studying with me in 5th standard. His name is Pranit. He always helps me to send the notes, play with me. And something good about my brothers is they are really caring. Something other good is they know how to share
sharing is caring. Like Amshu shares his aeroplane to me, or sometimes he gives me anything he wants, and then Astu shares me many things like eating things. Cake. He also cake of course. Cake is his favorite. But I want to tell one thing. Astu loves cake, so he eats. And ಪಸಂದಾಗ ಮಾಡ್ರಿ ಹಿಂಗೆ ಅವನಿಗೆ ಪಸಂದಾಗಿರೋದೀಗ ಮೂತಿ ನೋಡು ಮೂತಿ